ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ಅವರೇ, ಕಾಫಿ. ಥ್ಯಾಂಕ್ ಯು. ಭೂಮಿಕಾ, ಇವತ್ತು ನಾನೇ ಡ್ರಾಪ್ ಮಾಡ್ತೀನಿ. ಇವತ್ತು ನೀವು ಡ್ರಾಪ್ ಮಾಡ್ತೀರಾ? ಅದೇನು ಇವತ್ತುನಾ ಅಂತ ಶಾಕಲ್ಲಿ ಹೇಳ್ತಾ ಇದ್ದೀರಲ್ಲ? ಅಲ್ಲ, ಶಾಕ್ ಅಂತಲ್ಲ, ಸುಮ್ಮನೆ ಹಾಗೆ ಹೇಳಿದೆ ಅಷ್ಟೆ. ನನ್ನನ್ನು ಡ್ರಾಪ್ ಮಾಡಿ ಅದೇ ಒಂದು ಕೆಲಸ ಆಗೋಗ್ಬಿಡುತ್ತೆ ನಿಮಗೆ. ಅದು ಆಗೋದು ಬೇಡ ಅಂತ. ನನ್ನ ಗಂಡ ಅನ್ನೋ ಕಾರಣಕ್ಕೆ ನಾನು ಎಲ್ಲೇ ಹೋದರೂ ನೀವು ನಿಮ್ಮ ಕೆಲಸ ಬಿಟ್ಟು ನನ್ನ ಹಿಂದೆನೇ ಸುತ್ತಾಡಬೇಕು ಅನ್ನೋದು ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಇಲ್ಲ, ಸೊ ಪ್ಲೀಸ್ ನೀವು ಕೆಲಸದ ಮೇಲೆ ಫೋಕಸ್ ಮಾಡಿ. ನಂದು ನಾನು ನೋಡ್ಕೋತೀನಿ. ನನಗೂ ದೇವರು ಕೈ ಕಾಲು ಬುದ್ಧಿ ಎಲ್ಲ ಕೊಟ್ಟಿದ್ದಾನೆ. ಡ್ರಾಪ್ ಮಾಡ್ತೀನಿ ಅಂತ ಒಂದು ಮಾತು ಹೇಳಿದ್ದಕ್ಕೆ ಇಷ್ಟೊಂದು ಮಾತು ಕೇಳಬೇಕಾಗಿತ್ತಾ? ನಾನು ಅವತ್ತೇ ಹೇಳಿದ್ದೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅಂತ. ನೀವು ಯಾಕೆ ಯೋಚನೆ ಮಾಡ್ತೀರಾ? ಓ, ನನ್ನ ಕಾರ್ ಟೈರ್ ಸೌದಾಗುತ್ತೆ ಅಂತನಾ? ನಾನು ಹಾಗೆ ಹೇಳಕ್ ಬಂದಿಲ್ಲ. ಸರಿ, ಓಕೆ. ನಾನು ಡ್ರಾಪ್ ಮಾಡೋದ್ರಲ್ಲಿ ನಿಮಗೊಂಥರ ಖುಷಿ ಇದೆ ಅಂದರೆ ಹಾಗೆ ಆಗ. ಬೇಡ ಅಂದರೂ ಸೇವೆ ಮಾಡ್ತೀನಿ ಅಂತ ಹೇಳ್ತಿದ್ರಲ್ಲ, ಅವಾಗ ನಾನು ಯಾಕೆ ಬೇಡ ಅಂತೇಳಿ? ಬನ್ನಿ, ಸೇವೆ ಮಾಡಿ, ಡ್ರಾಪ್ ಮಾಡಿ. ಕಡೆಗೆ ಬಂದೆ. ಸಿಸ್ಟರ್, ಏನಣ್ಣ? ಅದೇನೋ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಆಯ್ತದೆ ಅಂತಾರಲ್ಲ, ಹಂಗೆ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗೆ ಆಯ್ತದೆ. ಯಾಕಣ್ಣ? ಹೊಟ್ಟೆ ಸರಿ ಇಲ್ವಾ? ಅಯ್ಯೋ ದೇವ್ರೆ, ಹೊಟ್ಟೆ ಸರಿಯಾಗಿದೆ ಸಿಸ್ಟರ್. ಅದೇನೋ ಲೈಟಾಗಿ ಟೆನ್ಷನ್ ಆಯ್ತಾ ಇದೆ. ಟೆನ್ಷನ್ ಯಾಕೆ? ನಾವು ಲೇಟೆಸ್ಟ್ ಆಗಿ ಒಂದು ಬಾಂಬ್ ಪ್ರಯೋಗ ಮಾಡಿದ್ವಲ್ಲ, ಅದು ಬ್ಲಾಸ್ಟ್ ಆಗಿದೆಯಾ ಅಥವಾ ಟುಸ್ಪಟಾಕಿ ಆಗಿದೆಯಾ ಅಂತ ಒಂದು ಸಣ್ಣ ಅನುಮಾನ. ಬ್ಲಾಸ್ಟ್ ಆಗಿರುತ್ತಲ್ವಾ? ಆಗಿದ್ರು ಆಗಿರ್ಬೋದು. ಆಗಿಲ್ಲ ಅನಿಸುತ್ತೆ. ಗೌತಮ್, ಆಮ ಆಫೀಸ್ಗೆ ಹೊರಟಿಯಾ? ಆಮ, ಹೋಗಿ ಬರ್ತೀನಿ. ಹೌದು, ಬರ್ತೀವತ್ತೆ. ಹಾಂ, ಸಿಸ್ಟರ್ ನೋಡಿದ್ಯಾ ಹೆಂಗೆ ಜೋಡಿ ಹಕ್ಕಿ ಥರ ಹಾರಾಡ್ಕೊಂಡು ಹೋಗ್ತಿದ್ದಾರೆ ಅಂತ? ಇದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಬಾಂಬ್ ಪುಷ್ಪಟಾಕಿ ಆಗಿರೋದು ಗ್ಯಾರಂಟಿ. ಅಲ್ಲ, ಬ್ಲಾಸ್ಟ್ ಆಗೋದು ಬೇಡ, ಸ್ವಲ್ಪ ಹೋಗಿ ಆದರೂ ಆಡ್ಬೋದಿತ್ತಲ್ಲ, ಅದಾದರೂ ಸಮಾಧಾನ ಪಟ್ಕೋಬೋದಿತ್ತಲ್ಲ. ಇಲ್ಲ ಅಣ್ಣ, ಇದೊಂಥರ ಪ್ರೆಷರ್ ಕುಕ್ಕರ್ ಥರ. ಹೊರಗಡೆ ಹೊಗೆ ಕಾಣಿಸ್ದೇ ಇದ್ರು ಒಳಗಡೆ ಕುದೀತಾ ಇರತ್ತೆ. ನೀನು ಅವರಿಬ್ರು ಜೊತೆಯಾಗಿ ಹೋಗೋದನ್ನು ಮಾತ್ರ ನೋಡಿದೆ, ಆದರೆ ನಾನು ಗೌತಮ್ ಮುಖ ಮಾತ್ರ ನೋಡ್ತಾ ಇದ್ದೆ. ನಾವು ಹಾಕಿದ ಬಾಂಬ್ ಖಂಡಿತ ಬ್ಲಾಸ್ಟ್ ಆಗತ್ತೆ. ನಾವು ಅಂದ್ಕೊಂಡಿರೋದಕ್ಕಿಂತ ಜೋರಾಗಿ ಸೌಂಡ್ ಮಾಡಿದೆ. ಆಗತ್ಯಾ? ಡೌಟೇ ಇಲ್ಲ. ಪ್ಲೀಸ್, ಫಾರ್ ಗಾಡ್ ಸೇಕ್ ಡೋಂಟ್ ಬಿಲೀವ್ ಆಲ್ ದ್ಯಾಟ್. ನಾನು ಹೇಳ್ತಾ ಇದ್ದೀನಲ್ಲ, ಆ ಥರ ಏನೂ ಇಲ್ಲ. ಆ ಲೂಸ್ ನನ್ನ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಕಾಲ್ ಮಾಡಿ ಇದನ್ನೇ ಹೇಳ್ಕೊಂಡು ಬಂದಿದ್ದಾಳೆ. ಅವಾಗಿಂದ ಎಲ್ಲರೂ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದಾರೆ. ನನಗಂತೂ ಎಲ್ರಿಗೂ ಕ್ಲಾರಿಫೈ ಮಾಡಿ ಸಾಕಾಗೋಗಿದೆ. ಐ ಆಮ್ ಸೋ ಫೆಡ್ ಅಪ್ ವಿತ್ ದಿಸ್ ಹೋಲ್ ಥಿಂಗ್. ಓಕೆ, ಬಾಯ್. ಇಷ್ಟು ಉಗಿದ ಮೇಲೆ ಎಲ್ರಿಗೂ ಹೇಳ್ಕೊಂಡು ಬಂದಿದ್ದಾಳೆ. ಎದುರಿಗೆ ಸಿಗದಾಗ್ಬಿಡ್ತೀನಿ. ಮಹಿ, ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋತಾ ಇದೀಯಾ? ನಿನ್ನೆನೆ ಹೇಳಿದ್ನಲ್ವಾ, ಜಸ್ಟ್ ಲೀವ್ ಇಟ್ ಅಂಡ್ ರಿಲ್ಯಾಕ್ಸ್. ಹೇಗೆ ರಿಲ್ಯಾಕ್ಸ್ ಆಗಿರ್ಲಿ ಜೀವ? ಆ ಇಡಿಯಟ್ ನನ್ನ ಫ್ರೆಂಡ್ಸ್ಗೆ ಎಲ್ರಿಗೂ ಕಾಲ್ ಮಾಡಿಕೊಂಡು ಈ ವಿಷಯನೆಲ್ಲ ಹೇಳ್ತಿದ್ದಾಳೆ. ಎಲ್ಲರೂ ನನ್ನ ಕಾಲ್ ಮಾಡಿ ತಲೆ ತಿಂತಿದ್ದಾರೆ. ನಾನು ಅವ್ರಿಗೆಲ್ಲ ಏನಂತ ಆನ್ಸರ್ ಮಾಡಲಿ? ನನ್ನ ತಲೆ ಕೆಟ್ಟೋಗಿದೆ. ಎಷ್ಟು ಹಿಂಸೆ ಆಗ್ತಿದೆ ಗೊತ್ತಾ? ಮೈಯೆಲ್ಲ ಪರ್ಚ್ಕೊಂಡು ಬಿಡ್ಬೇಕು, ಅಷ್ಟು ಇರಿಟೇಟ್ ಆಗೋಗಿದ್ದೀನಿ ನಾನು. ಓಕೆ ಮಹಿ, ಆಗಿದ್ದಾಯ್ತು, ಬಿಟ್ಬಿಡು. ಅದ್ರ ಬಗ್ಗೆನೇ ಯೋಚನೆ ಮಾಡಿ ನಿನ್ನ ಪೀಸ್ ಆಫ್ ಮೈಂಡ್ನ ಹಾಳು ಮಾಡ್ಕೋಬೇಡ. ಯಾರೋ ಏನೋ ಹೇಳಿದ್ರು ಅಂದ ತಕ್ಷಣ ಅದು ನಿಜ ಆಗ್ಬಿಡುತ್ತಾ ಹೇಳು? ಇಲ್ಲ ತಾನೆ? ಸೊ ಜಸ್ಟ್ ಇಗ್ನೋರ್ ಇಟ್. ಆರಾಮಾಗಿರು. ನಾನು ಆಫೀಸಿಗೆ ಬರ್ತೀನಿ. ಥ್ಯಾಂಕ್
ಥ್ಯಾಂಕ್ ಯು ಸೋ ಮಚ್. ಈಗ ನೀವು ಹೋಗಿ ಬನ್ನಿ. ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ನೀವು ಬೇಕಿದ್ರೆ ಒಂದು ಕ್ಲಾಸ್ನ ಬಂಕ್ ಮಾಡಿ ಬನ್ನಿ, ನಾವಿಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡೋಣ, ನಂಗೇನು ಅಭ್ಯಂತರ ಇಲ್ಲ. ಹಾ, ನಿಮಗೇನು ಅಭ್ಯಂತರ ಇಲ್ಲ. ಆದ್ರೆ ನಾನು ಕ್ಲಾಸ್ ಬಂಕ್ ಮಾಡಿದ್ರೆ ಮ್ಯಾನೇಜ್ಮೆಂಟ್ ನನ್ನನ್ನು ಡಿಬಾರ್ ಮಾಡ್ಬಿಡ್ತಾರೆ. ಬಟ್ ನಿಮ್ಮ ಕಾನ್ಸೆಪ್ಟ್ ಹೊಸದಾಗಿದೆ, ಟೀಚರೇ ಕ್ಲಾಸ್ ಬಂಕ್ ಮಾಡೋದು. ಸರಿ, ನಿಮಗೆ ಬಂಕ್ ಮಾಡೋದ್ರಿಂದ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದ್ರೆ ನೀವು ಕ್ಲಾಸ್ಗೆ ಹೋಗಿ ಬನ್ನಿ, ಅಲ್ಲಿ ತನಕ ನಾನು ಇಲ್ಲೇ ಕಾಯ್ತಾ ಇರ್ತೀನಿ. ನಾನು ಬರೋ ತನಕ ನೀವು ಇಲ್ಲೇ ಕಾಯ್ತಿರ್ತೀರಾ? ಹಾಂ, ಕಾಯ್ಬಾರ್ದಾ? ಗೌತಮ್ ಅವರೇ, ನಿಜ ಹೇಳಿ, ನಿಮ್ಗೆ ಏನಾಗಿದೆ? ನೀವು ಯಾಕೆ ಇಷ್ಟು ವಿಚಿತ್ರವಾಗಿ ಆಡ್ತಿದ್ದೀರಾ? ಏನಾದರೂ ಹೇಳೋದಿತ್ತಾ? ಪರ್ಸ್ನಲ್ ಆಗಿ ಏನಾದರೂ? ನೋ ಆ ಥರ ಎಲ್ಲ ಏನೂ ಇಲ್ಲ, ಸುಮ್ಮನೆ ಹಾಗೆ ಕ್ಯಾಶುವಲ್ ಆಗಿ ಮಾತಾಡೋಣ ಅಂತ ಅನಿಸ್ತು ಅಷ್ಟೇ. ಅದು ನೆನ್ನೆ ರಾತ್ರಿ ನೀವು ಒಂದು ಮಾತು ಹೇಳಿದ್ರಲ್ಲ, ನಂಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಯಾವುದು? ಅದೇ ಪ್ರೀತಿಸೋರು ನಮ್ಮಿಂದ ಏನಾದರೂ ಮುಚ್ಚಿಡ್ತಾರೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇರುತ್ತೆ, ಅದು ನಮ್ಮವರ ಒಳ್ಳೇದಕ್ಕೋಸ್ಕರನೇ ಆಗಿರುತ್ತೆ ಅನ್ನೋ ಥರ ಏನೇನೋ ಮಾತಾಡಿದ್ರಲ್ಲ, ಆ ಮಾತು. ಓಕೆ. ನೋಡಿ, ನಾವು ಗಂಡಸರು ಇದೆಲ್ಲ ಸೂಕ್ಷ್ಮಗಳಿಗೆ ಗೊತ್ತೇ ಆಗಲ್ಲ, ನಾವು ಅದ್ರ ಕಡೆ ಗಮನನೇ ಕೊಟ್ಟಿರಲ್ಲ, ಎಲ್ಲನೂ ಭಾಳ ಸೂಪರ್ಫಿಷಿಯಲ್ ಆಗಿ ನೋಡ್ತೀವಿ. ಆದರೆ ಹೆಣ್ಣು ಮಕ್ಕಳು ನೀವು ಹಾಗಲ್ಲ, ಎಲ್ಲನೂ ದುರ್ಬೀನ್ ಹಾಕಿ ಗಮನಿಸ್ತೀರಾ, ಎಲ್ಲನೂ ಅರ್ಥ ಮಾಡ್ಕೋತೀರಾ. ಭಗವಂತ ನಿಮಗೆ ಒಂದು ಸ್ಪೆಷಲ್ ರೆಡಾರ್ ಕೊಟ್ಬಿಟ್ಟಿರ್ತಾನೆ, ಬೈ ಡಿಫಾಲ್ಟ್ ನಿಮ್ಗೆ ಅದು ಬಂದ್ಬಿಟ್ಟಿರುತ್ತೆ. ಯಾರು ಏನು ಮಾತಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಯಾರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಯಾರ ಗಮನ ಯಾರ ಬಗ್ಗೆ ಇದೆ, ಏನು ಮುಚ್ಚಿಡ್ತಾ ಇದ್ದಾರೆ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ನಮ್ಗೆ ಅಷ್ಟೆಲ್ಲ ಶಕ್ತಿ ಇದೆಯಾ? ಅಫ್ಕೋರ್ಸ್. ಹೆಣ್ಣು ಅಂದ್ರೆ ಶಕ್ತಿ ಅಂದ್ರೇನೆ ಹೆಣ್ಣು. ಹೆಣ್ಮಕ್ಳ ಬಗ್ಗೆ ತುಂಬಾನೇ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು. ಇನ್ಫ್ಯಾಕ್ಟ್ ಹೆಣ್ಮಕ್ಳ ಮೇಲೆ ಯಾರಾದ್ರೂ PhD ಮಾಡ್ತಿದಾರೆ ಅಂದ್ರೆ ನೀವು ಅವ್ರ ಗೈಡ್ ಆಗಿರ್ತೀರಾ. ಇಲ್ಲ ಈಗ ನೋಡ್ತಾ ಸ್ವಲ್ಪ ತಿಳ್ಕೊಳಕ್ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಅಲ್ಲ, ಸ್ವಲ್ಪ ಓವರ್ ಆಗಿ ತಿಳ್ಕೊತಿದ್ದೀರಾ ನೀವು. ಹೇಳಿ ನಾನು ಮರ ಹತ್ತಿಸ್ತಿದ್ದೀರ. ಸರಿ, ನಂಗೆ ಟೈಮ್ ಆಗ್ತಿದೆ, ನಾನು ನೋಡ್ತೀನಿ. ಓಕೆ, ಬಾಯ್. ಬಾಯ್. ಯಾ, ಓಕೆ, ಇನ್ನೊಂದು 10 ಮಿನಿಟ್ಸಲ್ಲಿ ನಿಮ್ಗೆ ಕಾಲ್ ಮಾಡ್ತೀನಿ. ಬಾಯ್. ನಮ್ಮ ಡುಮ್ಮ ಸರ್ದು ಸದ್ಯದ ಸ್ಟೇಟಸ್ ಏನಿರ್ಬೋದು? ಹೆಂಡ್ತಿನ ಡ್ರಾಪ್ ಮಾಡ್ತೀನಿ ಅಂತ ಹೋದ. ಡ್ರಾಪ್ ಮಾಡಕ್ಕೆ ಹೋದವನು ಹಾಗೆ ಪ್ರೇಮ ಪಾಠ ಹೇಳಿಸ್ಕೊಳ್ಳೋದಕ್ಕೆ ಅವ್ರ ಹಿಂದೆ ಸ್ಟೂಡೆಂಟ್ ಥರ ಹೋಗಿ ಸೀದಾ ಅವ್ರ ಕ್ಲಾಸ್ ರೂಮಲ್ಲೇ ಕೂತ್ಕೊಂಡ್ಬಿಟ್ನಾ? ಯಾವುದಕ್ಕೂ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ, ಇಲ್ಲ ಅಂದರೆ ನನ್ನ ಮನ್ಸಿಗೆ ಸಮಾಧಾನನೇ ಇರಲ್ಲ. ಹೇಳಪ್ಪ ಆನಂದ. ನಾನೇನಪ್ಪ ಹೇಳಿ, ನೀನು ಹೇಳಬೇಕು. ಮುಗಿತಾ ನಿನ್ನ ಡ್ರೈವರ್ ಡ್ಯೂಟಿ? ಏನೋ ನನ್ನ ಡ್ರೈವರ್ ಅಂತ ಇದೆಯಾ? ಯಾಕಪ್ಪ ರೈಸ್ ಆಗ್ತಾ ಇದೆಯಾ? ನಾನು ಇರೋ ವಿಷಯನೇ ಹೇಳ್ತಾ ಇರೋದು. ಆಮೇಲೆ ಇದೇ ಕಣೋ ಸತ್ಯ, ಕಾರ್ ನಿಂದೆ ಆದರೂ ನೀನು ಮಾಡ್ತಾ ಇರೋದು ಡ್ರೈವರ್ ಕೆಲಸನೇ. ಕಾಸ್ಟ್ಲಿ ಕಾರ್ಗೆ ಅನ್ಪೇಡ್ ಡ್ರೈವರ್ ನೀನು. ನೀನಷ್ಟೇ ಅಲ್ಲಪ್ಪ, ನನ್ನೂ ಸೇರಿಸಿ ಪ್ರತಿಯೊಬ್ಬ ಗಂಡಂದ್ರ ಪಾಡು ಇದೆ ಕಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.